ಹರೇ ಕೃಷ್ಣ. ನಮಸ್ಕಾರ. ಮನೋರಥ ಪ್ರತಿಷ್ಠಾನ ಗೋಶಾಲೆ ಬನಶಂಕರಿ ಬಾದಾಮಿ. ನಮ್ಮ ಮನೋರಥ ಗೋಶಾಲೆಯ ವತಿಯಿಂದ ಅನೇಕ ಪಂಚಗವ್ಯ ಉತ್ಪನ್ನಗಳನ್ನು ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಇವತ್ತಿನ ದಿವಸ ಪಂಚಗವ್ಯ ನೋವು ನಿವಾರಕ ತೈಲ ಅನ್ನುವಂಥದ್ದನ್ನು ನಾವು ಸಿದ್ಧ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗುವಂತಹ ಅನೇಕ ಪದಾರ್ಥಗಳನ್ನು, ಅನೇಕ ವನಸ್ಪತಿಗಳನ್ನು ಮತ್ತು ಮುಖ್ಯವಾಗಿ ನಾವು ಇದರಲ್ಲಿ ಹಾಕ್ತಾ ಇರುವಂತಹದ್ದು ಶುದ್ಧ ದೇಸಿ ಹಸುವಿನ ಗೋಮಯದಿಂದ ತೆಗೆದಿರತಕ್ಕಂತಹ ರಸವನ್ನ ನಾವು ಇಲ್ಲಿ ಮುಖ್ಯವಾಗಿ ಅದನ್ನು ಉಪಯೋಗ ಮಾಡ್ತಾ ಇರುವಂತದ್ದು. ಈ ಬಾರಣೆಯಲ್ಲಿ ನೀವು ನೋಡ್ತಾ ಇದ್ದೀರಿ, ಗೋಮಯದ ರಸವನ್ನ ನಾವು ಇಲ್ಲಿ ಶೇಖರಣೆ ಮಾಡಿ ಅದನ್ನ ಕುದಿಸ್ತಾ ಇದ್ದೀವಿ. ಇನ್ನ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಿರ್ಗುಂಡಿ ಸೊಪ್ಪು. ನಿರ್ಗುಂಡಿ ಸೊಪ್ಪನ್ನ, ಇದು ನೋವು ನಿವಾರಣೆಯನ್ನ ಮಾಡುವಂತಹ ಸೊಪ್ಪು. ಈ ನಿರ್ಗುಂಡಿ ಸೊಪ್ಪನ್ನ ಬಳಸ್ತೇವೆ. ಮತ್ತೆ ನುಗ್ಗೆಯ ಸೊಪ್ಪನ್ನು ಕೂಡ ನಾವು, ನುಗ್ಗೆಯ ಪತ್ರವನ್ನು ಕೂಡ ಬಳಸ್ತೇವೆ. ಆಮೇಲೆ ಔಡಲ ಎಲೆಯನ್ನು ನಾವು, ಔಡಲ ಸೊಪ್ಪನ್ನು ನಾವು ಬಳಸ್ತೇವೆ. ಇನ್ನ ಎಕ್ಕೆ ಎಲೆ, ಶುದ್ಧವಾಗಿ ಬಿಳಿಯಾಗಿರ್ತಕ್ಕಂತಹ ಅರ್ಕಪತ್ರವನ್ನು ನಾವು ಬಳಸ್ತೇವೆ. ಇನ್ನ ನೋವು ನಿವಾರಣೆಯನ್ನು ಮಾಡುವಂತಹ ಹಾರ್ಟ್ ಸಂಧಿ ಅಂತ ಇದಕ್ಕೆ ಕರೀತಾರೆ. ಇನ್ನ ಸಂಧಿಯ ನೋವನ್ನ ನಿವಾರಣೆ ಮಾಡತಕ್ಕಂತಹ ಈ ವನಸ್ಪತಿಯನ್ನು ನಾವು ಬಳಸ್ತೇವೆ. ಇನ್ನು ನೋವು ನಿವಾರಣೆಯನ್ನು ಮಾಡುವಂತಹ ಜವಾರಿ ಬೆಳ್ಳುಳ್ಳಿ, ಇದನ್ನ ನಾವು ಬಳಸ್ತೇವೆ. ಇದನ್ನ ಎಲ್ಲವನ್ನೂ ಇದರಲ್ಲಿ ಸೇರಿಸಿ ಇದರಿಂದ ಶುದ್ಧವಾಗಿರತಕ್ಕಂತಹ ಕಷಾಯವನ್ನ ಮಾಡಿ, ಆ ಕಷಾಯವನ್ನ ಎಳ್ಳೆಣ್ಣೆಯಲ್ಲಿ ಆಗಲಿ ಅಥವಾ ಸಾಸಿವೆ ಎಣ್ಣೆಯಲ್ಲಾಗಲಿ ನಾವು ಅದನ್ನ ಹಾಕಿ, ಅದನ್ನ ಪೂರ್ತಿ ಜಲೀಯ ಅಂಶ ಹೋಗುವವರೆಗೂ ಅದನ್ನು ಕುದಿಸಿ, ಅದನ್ನ ನೋವು ನಿವಾರಕ ತೈಲವನ್ನಾಗಿ ನಾವು ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ಅವಶ್ಯವಾಗಿ ಯಾರು ಸಂಧಿವಾತದಿಂದ, ಜಾಯಿಂಟ್ ಪೇನ್ನಿಂದ ಯಾರು ಬಳಲ್ತಾ ಇದ್ದೀರಿ, ಅವರೆಲ್ಲರೂ ಕೂಡ ಇದರ ಉಪಯೋಗವನ್ನು ಅವಶ್ಯವಾಗಿ ಮಾಡಬೇಕು. ಮಾಡಿ ತಮ್ಮ ಆರೋಗ್ಯವನ್ನ ಕಾಯ್ದುಕೊಳ್ಳಬೇಕಾಗಿ ನಾನು ಕಳಕಳಿಯನ್ನು ಮಾಡ್ತಾ ಇದ್ದೀನಿ. ನಾವು ಎರಡು ವಿಧವಾಗಿರ್ತಕ್ಕಂತಹ ಎಣ್ಣೆಯನ್ನ ಇದಕ್ಕೆ ಬಳಸ್ತೇವೆ. ಒಂದು ಎಳ್ಳೆಣ್ಣೆಯನ್ನ ಬಳಸ್ತೇವೆ, ಇನ್ನು ಸಾಸಿವೆ ಎಣ್ಣೆ ಬಳಸ್ತೇವೆ. ಯಾಕೆಂತಂದ್ರೆ ಈ ಸಾಸಿವೆ ಎಣ್ಣೆ ಇದು ಬಹಳ ಉಷ್ಣಾಂಶವನ್ನ ಹೊಂದಿರತಕ್ಕಂಥದ್ದು. ಅದರಿಂದಾಗಿ ಬೇಸಿಗೆ ಕಾಲದಲ್ಲಿ ಎಳ್ಳೆಣ್ಣೆಯನ್ನ ನಾವು ಬಳಸ್ತೇವೆ. ಇನ್ನ ಚಳಿಗಾಲದಲ್ಲಿ ನಾವು ಮತ್ತೆ ಬಹಳ ಉಷ್ಣತೆ ದೇಹಕ್ಕೆ ಬೇಕಾಗ್ತದೆ. ಆದ್ದರಿಂದಾಗಿ ನಾವು ಸಾಸಿವೆ ಎಣ್ಣೆಯನ್ನ ಬಳಸಿ ಈ ಎಣ್ಣೆಯನ್ನು ತಯಾರು ಮಾಡ್ತಾ ಇದ್ದೀವಿ. ಇದರ ಉಪಯೋಗವನ್ನ ಅವಶ್ಯವಾಗಿ ತಾವು ಪಡೆದುಕೊಳ್ಳಬೇಕಾಗಿ ನಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಹರೇ ಕೃಷ್ಣ. ನಮಸ್ಕಾರ.